ನಮಸ್ಕಾರ ಸ್ನೇಹಿತರೆ, ದಿನನಿತ್ಯದ ಬದುಕಿನಲ್ಲಿ ಹಣ್ಣು ಮತ್ತು ತರಕಾರಿಗಳನ್ನು ಹೆಚ್ಚು ಹೆಚ್ಚು ಬಳಸಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಹಣ್ಣು ಮತ್ತು ತರಕಾರಿಗಳನ್ನು ಹೆಚ್ಚು ಹೆಚ್ಚು ಬಳಸುವುದರಿಂದ ನಿಮ್ಮ ಆರೋಗ್ಯ ಸುಧಾರಿಸುತ್ತದೆ. ಹಾಗೆ ಆರೋಗ್ಯಕ್ಕಿಂತ ಮಿಗಿಲಾದ ಭಾಗ್ಯ ಮತ್ತೊಂದಿಲ್ಲ ಸ್ನೇಹಿತರೆ. ಆದ್ದರಿಂದ ಆದಷ್ಟು ಹಣ್ಣು ತರಕಾರಿಗಳನ್ನು ಹೆಚ್ಚು ಬಳಸಿ ಎಂದು ಕೇಳಿಕೊಳ್ಳುತ್ತಾ ಇಂದಿನ ವಿಡಿಯೋ ಪ್ರಾರಂಭಿಸೋಣ ಬನ್ನಿ. ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಕೊನೆವರೆಗೂ ನೋಡಿ ಲೈಕ್ ಮಾಡಿ. ಸ್ನೇಹಿತರೆ ಬನ್ನಿ, ಕರ್ನಾಟಕದಾದ್ಯಂತ ಇಂದು ತರಕಾರಿ ಬೆಲೆಗಳು ಏನಿದೆ ಅಂತ ನೋಡೋಣ. ಮೊದಲಿಗೆ ಆನಿಯನ್ ಬಿಗ್, ಈರುಳ್ಳಿ ದೊಡ್ಡದು ಅಥವಾ ಉಳ್ಳಾಗಡ್ಡಿ ದೊಡ್ಡದು 23 ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ರೇಟಲ್ಲಾದರೆ 26ರಿಂದ 29 ರೀಟೇಲಲ್ಲಿ, ಹಾಗೆ 28ರಿಂದ 38 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು. ಆನಿಯನ್ ಸ್ಮಾಲ್ ಅಥವಾ ಈರುಳ್ಳಿ ಚಿಕ್ಕದು ಅಥವಾ ಉಳ್ಳಾಗಡ್ಡಿ ಸಣ್ಣದು 50 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 58ರಿಂದ 64 ರೀಟೇಲಲ್ಲಿ, ಹಾಗೆ 60ರಿಂದ 83 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು. ಸ್ನೇಹಿತರೆ, ಟೊಮೊಟೊ 26 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 30ರಿಂದ 33 ರೀಟೇಲಲ್ಲಿ, ಹಾಗೆ 31ರಿಂದ 43 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು. ಗ್ರೀನ್ ಚಿಲ್ಲಿ, ಹಸಿರು ಮೆಣಸಿನಕಾಯಿ ಅಥವಾ ಮಿರ್ಚಿ 42 ರೂಪಾಯಿಗಳು ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 48ರಿಂದ 53 ರೀಟೇಲಲ್ಲಿ, ಹಾಗೆ 50ರಿಂದ 69 ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು. ಬೀಟ್ರೂಟ್ 35 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 40ರಿಂದ 44 ರೀಟೇಲಲ್ಲಿ, ಹಾಗೆ 42ರಿಂದ 58 ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ. ಪೊಟೊಟೊ ಅಥವಾ ಆಲೂಗೆಡ್ಡೆ 26 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 30ರಿಂದ 33 ರೀಟೇಲಲ್ಲಿ, ಹಾಗೆ 31ರಿಂದ 43 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು. ರಾ ಬನಾನಾ ಅಥವಾ ಬಾಳೆಕಾಯಿ 9 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 10ರಿಂದ 11 ರೀಟೇಲಲ್ಲಿ, ಹಾಗೆ 11ರಿಂದ 15 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ. ಸ್ನೇಹಿತರೆ, ಅಮರ್ನಾಥ್ ಲೀವ್ಸ್ 17 ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ರೇಟಲ್ಲಾದರೆ 20ರಿಂದ 22 ರೀಟೇಲಲ್ಲಿ, ಹಾಗೆ 20ರಿಂದ 28 ಮಾಲ್ಗಳಲ್ಲಿ ಆಗಬಹುದು. ಆಮ್ಲ ಅಥವಾ ನೆಲ್ಲಿಕಾಯಿ 95 ರೂಪಾಯಿಗಳು ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 109ರಿಂದ 121 ರೀಟೇಲಲ್ಲಿ, ಹಾಗೆ 114ರಿಂದ 157 ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ. ಸ್ನೇಹಿತರೆ, ಹ್ಯಾಶ್ ಗಾರ್ಡ್ 20 ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ರೇಟಲ್ಲಾದರೆ 23ರಿಂದ 25 ರೀಟೇಲಲ್ಲಿ, ಹಾಗೆ 24ರಿಂದ 33 ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು. ಬೇಬಿ ಕಾರ್ನ್ 56 ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ರೇಟಲ್ಲಾದರೆ 64ರಿಂದ 71 ರೀಟೇಲಲ್ಲಿ, ಹಾಗೆ 67ರಿಂದ 92 ರೂಪಾಯಿಗಳು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ. ಬನಾನಾ ಫ್ಲವರ್ 20 ರೂಪಾಯಿ ಆದರೆ ಹೋಲ್ಸೇಲಲ್ಲಿ 23ರಿಂದ 25 ರೀಟೇಲಲ್ಲಿ, ಹಾಗೆ 24ರಿಂದ 33 ಮಾಲ್ಗಳಲ್ಲಿ ಆಗುತ್ತೆ. ಸ್ನೇಹಿತರೆ, ಕ್ಯಾಪ್ಸಿಕಮ್ 50 ರೂಪಾಯಿ ಹೋಲ್ಸೇಲ್ ರೇಟಲ್ಲಿ ಪ್ರತಿ ಕೆ ಜಿ ಆದರೆ 58ರಿಂದ 64 ರೀಟೇಲಲ್ಲಿ, ಹಾಗೆ 60ರಿಂದ 83 ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ. ಬಿಟ್ಟರ್ ಗಾರ್ಡ್ ಅಥವಾ ಹಾಗಲಕಾಯಿ 33 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 38ರಿಂದ 42 ರೀಟೇಲಲ್ಲಿ, ಹಾಗೆ 40ರಿಂದ 54 ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ. ಬ್ಯಾಟಲ್ ಗಾರ್ಡ್ 34 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 39ರಿಂದ 43 ರೀಟೇಲಲ್ಲಿ, ಹಾಗೆ 41ರಿಂದ 56 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು. ಬ್ರಾಡ್ ಬೀನ್ಸ್ 42 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 48ರಿಂದ 53 ರೀಟೇಲಲ್ಲಿ, ಹಾಗೆ 50ರಿಂದ 69 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ. ಕ್ಯಾಬೇಜ್ 27 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 31ರಿಂದ 34 ರೀಟೇಲಲ್ಲಿ, 32ರಿಂದ 45 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು. ಸ್ನೇಹಿತರೆ, ಕ್ಯಾರೆಟ್ 39 ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ರೇಟಲ್ಲಾದರೆ 45ರಿಂದ 50 ರೀಟೇಲಲ್ಲಿ, ಹಾಗೆ 47ರಿಂದ 64 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ. ಕಾಲಿಫ್ಲವರ್ 30 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 35ರಿಂದ 38 ರೀಟೇಲಲ್ಲಿ, ಹಾಗೆ 46ರಿಂದ 50 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗಬಹುದು. ಕ್ಲಸ್ಟರ್ಡ್ ಬೀನ್ಸ್ 41 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 47ರಿಂದ 52 ರೀಟೇಲಲ್ಲಿ, ಹಾಗೆ 49ರಿಂದ 68 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ. ಕೊಕೊನಟ್ ಅಥವಾ ತೆಂಗಿನಕಾಯಿ 67 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 77ರಿಂದ 85 ರೀಟೇಲಲ್ಲಿ, ಹಾಗೆ 80ರಿಂದ 111 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ. ಸ್ನೇಹಿತರೆ, ಕಾರಿಂಡರ್ ಲೀವ್ಸ್ ಅಥವಾ ಕೊತ್ತಂಬರಿ ಸೊಪ್ಪು 10 ರೂಪಾಯಿ ಹೋಲ್ಸೇಲ್ ರೇಟಲ್ಲಿ ಆದರೆ
13 ರೀಟೇಲಲ್ಲಿ, ಹಾಗೆ 17 ಶಾಪಿಂಗ್ ಮಾಲ್ಗಳಲ್ಲಿ ಆಗುತ್ತೆ. ಕಾರ್ನ್ 29 ಪ್ರತಿ ಕೆ ಜಿ ಹೋಲ್ಸೇಲ್ ರೇಟಲ್ಲಾದರೆ 33 ರೀಟೇಲಲ್ಲಿ, ಹಾಗೆ 35 ಪ್ರತಿ ಕೆ ಜಿಗೆ ಶಾಪಿಂಗ್ ಮಾಲ್ಗಳಲ್ಲಿ ಆಗಬಹುದು. ಕುಕ್ಕುಂಬರ್ ಅಥವಾ ಸೌತೆಕಾಯಿ 28 ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 32 ರೀಟೇಲಲ್ಲಿ, ಹಾಗೆ 34 ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ ಸ್ನೇಹಿತರೆ. ಕರಿ ಲೀವ್ಸ್ ಅಥವಾ ಕರಿಬೇವಿನ ಸೊಪ್ಪು 25 ಹೋಲ್ಸೇಲ್ ರೇಟಲ್ಲಾದರೆ 29 ರೀಟೇಲಲ್ಲಿ, ಹಾಗೆ 30 ಶಾಪಿಂಗ್ ಮಾಲ್ಗಳಲ್ಲಿ ಆಗಬಹುದು. ಸ್ನೇಹಿತರೆ, ಡ್ರಮ್ ಸ್ಟಿಕ್ ಅಥವಾ ನುಗ್ಗೆಕಾಯಿ 60 ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 69 ರೀಟೇಲಲ್ಲಿ, ಹಾಗೆ 72 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗಬಹುದು. ದುಂಡು ಬದನೆ ಅಂದರೆ 40 ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 46 ರೀಟೇಲಲ್ಲಿ, ಹಾಗೆ 48 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗಬಹುದು. ಬ್ರಿಂಜಾಲ್ ಬಿಗ್ ಅಥವಾ ಉದ್ದ ಬದನೆಕಾಯಿ 36 ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 41 ರೀಟೇಲಲ್ಲಿ, ಹಾಗೆ 43 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ. ಸ್ನೇಹಿತರೆ, ಎಲಿಫ್ಯಾಂಟ್ ಯಾಮ್ 40 ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 46 ರೀಟೇಲಲ್ಲಿ, ಹಾಗೆ 48 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ. ಫ್ರೆಂಚ್ ಬೀನ್ಸ್ 61 ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 70 ರೀಟೇಲಲ್ಲಿ, ಹಾಗೆ 73 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗಬಹುದು. ಗಾರ್ಲಿಕ್ ಅಥವಾ ಬೆಳ್ಳುಳ್ಳಿ 96 ಪ್ರತಿ ಕೆ ಜಿ ಹೋಲ್ಸೇಲ್ ಆದರೆ 110 ರೀಟೇಲಲ್ಲಿ, ಹಾಗೆ 115 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗಬಹುದು. ಜಿಂಜರ್ ಅಥವಾ ಶುಂಠಿ 77 ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 89 ರೀಟೇಲಲ್ಲಿ, ಹಾಗೆ 92 ಪ್ರತಿ ಕೆ ಜಿಗೆ ಶಾಪಿಂಗ್ ಮಾಲ್ಗಳಲ್ಲಿ ಆಗಬಹುದು. ಸ್ನೇಹಿತರೆ, ಆನಿಯನ್ ಗ್ರೀನ್ ಅಥವಾ ಹಸಿರು ಈರುಳ್ಳಿ 39 ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 45 ರೀಟೇಲಲ್ಲಿ, ಹಾಗೆ 47 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗಬಹುದು. ಗ್ರೀನ್ ಪೀಸ್ ಅಥವಾ ಹಸಿರು ಬಟಾಣಿ 46 ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 53 ರೀಟೇಲಲ್ಲಿ, ಹಾಗೆ 55 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗಬಹುದು. ಸ್ನೇಹಿತರೆ, ಲಿಂಬು ಅಥವಾ ನಿಂಬೆಹಣ್ಣು 54 ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 62 ರೀಟೇಲಲ್ಲಿ, ಹಾಗೆ 65 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ. ಸ್ನೇಹಿತರೆ, ಮಾವಿನಕಾಯಿ ಅಥವಾ ಮ್ಯಾಂಗೋ ರಾ 31 ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 36 ರೀಟೇಲಲ್ಲಿ, ಹಾಗೆ 37 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗಬಹುದು. ಸ್ನೇಹಿತರೆ, ಮಿಂಟ್ ಲೀವ್ಸ್ ಅಥವಾ ಪುದೀನ ಸೊಪ್ಪು 4 ಹೋಲ್ಸೇಲ್ ರೇಟಲ್ಲಾದರೆ 5 ರೀಟೇಲಲ್ಲಿ, ಹಾಗೆ 5 ಶಾಪಿಂಗ್ ಮಾಲ್ಗಳಲ್ಲಿ ಆಗಬಹುದು. ಮಶ್ರೂಮ್ 100 ಹೋಲ್ಸೇಲಲ್ಲಿ ಪ್ರತಿ ಕೆ ಜಿ ಆದರೆ 115 ರೀಟೇಲಲ್ಲಿ, ಹಾಗೆ 120 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿಗೆ ಆಗಬಹುದು. ಲೇಡೀಸ್ ಫಿಂಗರ್ ಅಥವಾ ಬೆಂಡೆಕಾಯಿ 39 ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 45 ರೀಟೇಲಲ್ಲಿ, ಹಾಗೆ 47 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗಬಹುದು. ಸ್ನೇಹಿತರೆ, ಮಸ್ಟರ್ಡ್ ಲೀವ್ಸ್ 17 ಹೋಲ್ಸೇಲಲ್ಲಿ ಆದರೆ 20 ರೀಟೇಲಲ್ಲಿ, ಹಾಗೆ 20 ಶಾಪಿಂಗ್ ಮಾಲ್ಗಳಲ್ಲಿ ಆಗ್ಬೋದು. ಪಂಪ್ಕಿನ್ 21 ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ ಪ್ರತಿ ಕೆ ಜಿಗೆ 24 ರೀಟೇಲಲ್ಲಿ, ಹಾಗೆ 25 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ. ಸ್ನೇಹಿತರೆ, ರ್ಯಾಡಿಶ್ ಅಥವಾ ಮೂಲಂಗಿ 29 ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 33 ರೀಟೇಲಲ್ಲಿ, ಹಾಗೆ 35 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ. ರಿಡ್ಜ್ ಗಾರ್ಡ್ ಅಥವಾ ಹೀರೆಕಾಯಿ 33 ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 38 ರೀಟೇಲಲ್ಲಿ, ಹಾಗೆ 40 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ. ಸ್ನೇಹಿತರೆ, ಸ್ನೇಕ್ ಗಾರ್ಡ್ ಅಥವಾ ಪಡುವಲಕಾಯಿ 35 ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 40 ರೀಟೇಲಲ್ಲಿ, ಹಾಗೆ 42 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ.
ಸ್ನೇಹಿತರೆ, ಸ್ಪಿಂಚ್ ಅಥವಾ 13 ರೂಪಾಯಿ ಹೋಲ್ಸೇಲಲ್ಲಿ ಆದರೆ 15ರಿಂದ 17 ರೀಟೇಲ್ ಹಾಗೂ 16ರಿಂದ 21 ಶಾಪಿಂಗ್ ಮಾಲ್ಗಳಲ್ಲಿ ಆಗ್ಬೋದು. ಸ್ನೇಹಿತರೆ, ಸ್ವೀಟ್ ಪೊಟೊಟೊ ಅಥವಾ ಗೆಣಸು 58 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 67ರಿಂದ 74 ರೀಟೇಲಲ್ಲಿ ಹಾಗೆ 70ರಿಂದ 96 ರೂಪಾಯಿಗಳು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು. ಸ್ನೇಹಿತರೆ, ಇಲ್ಲಿವರೆಗೂ ನಾವು ಕರ್ನಾಟಕದ ವಿವಿಧ ನಗರಗಳಲ್ಲಿ ಪ್ರದೇಶಗಳಲ್ಲಿ ವಿವಿಧ ತರಕಾರಿಗಳ ಬೆಲೆಗಳು ಇಂದಿನ ಮಾರುಕಟ್ಟೆಯಲ್ಲಿ ಏನಿದೆ ಅಂತ ನೋಡಿದ್ವಿ. ಈಗ ವಿವಿಧ ಹಣ್ಣುಗಳ ಬೆಲೆಗಳನ್ನು ಇಂದಿನ ಮಾರ್ಕೆಟಲ್ಲಿ ಏನಿದೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಆ್ಯಪಲ್ ವಾಷಿಂಗ್ಟನ್ ಅಂದರೆ ವಾಷಿಂಗ್ಟನ್ನ ಸೇಬು 160 ರೂಪಾಯಿ ಹೋಲ್ಸೇಲಲ್ಲಿ ಪ್ರತಿ ಕೆ ಜಿ ಆದರೆ 184ರಿಂದ 203 ರೂಪಾಯಿ ರೀಟೇಲಲ್ಲಿ ಹಾಗೆ ಶಾಪಿಂಗ್ ಮಾಲ್ಗಳಲ್ಲಿ 192ರಿಂದ 264 ರೂಪಾಯಿ ಪ್ರತಿ ಕೆ ಜಿ ಆಗ್ಬೋದು. ಆ್ಯಪಲ್ ಸಿಮ್ಲಾ ಅಥವಾ ಸಿಮ್ಲಾದ ಸೇಬು 95 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 109ರಿಂದ 121 ರೀಟೇಲಲ್ಲಿ ಹಾಗೆ 114ರಿಂದ 157 ರೂಪಾಯಿ ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು. ಸ್ನೇಹಿತರೆ, ಆ್ಯಪಲ್ ಗ್ರೀನ್ ಅಥವಾ ಹಸಿರು ಸೇಬು 160 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 184ರಿಂದ 203 ರೂಪಾಯಿ ರೀಟೇಲಲ್ಲಿ ಹಾಗೆ 192ರಿಂದ 264 ರೂಪಾಯಿಗಳು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ. ಸ್ನೇಹಿತರೆ, ಬನಾನಾ ಅಥವಾ ಬಾಳೆಹಣ್ಣು 47 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 54ರಿಂದ 60 ರೀಟೇಲಲ್ಲಿ 56ರಿಂದ 78 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ. ಸ್ನೇಹಿತರೆ, ಕಸ್ಟರ್ಡ್ ಆ್ಯಪಲ್ 57 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 66ರಿಂದ 72 ರೀಟೇಲಲ್ಲಿ ಹಾಗೆ 68ರಿಂದ 94 ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು. ಗೂಸ್ಬೆರಿ 115 ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲಲ್ಲಾದರೆ 132ರಿಂದ 146 ರೀಟೇಲಲ್ಲಿ ಹಾಗೆ 138ರಿಂದ 190 ರೂಪಾಯಿ ಪ್ರತಿ ಕೆ ಜಿಗೆ ಶಾಪಿಂಗ್ ಮಾಲ್ಗಳಲ್ಲಿ ಆಗ್ಬೋದು. ಸ್ನೇಹಿತರೆ, ಗ್ರೇಪ್ಸ್ ಬ್ಲ್ಯಾಕ್ ಅಥವಾ ಕಪ್ಪು ದ್ರಾಕ್ಷಿ 90 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲಲ್ಲಾದರೆ 104ರಿಂದ 114 ರೀಟೇಲಲ್ಲಿ ಹಾಗೆ 108ರಿಂದ 149 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ. ಗ್ರೇಪ್ಸ್ ಗ್ರೀನ್ ಅಥವಾ ಹಸಿರು ದ್ರಾಕ್ಷಿ 95 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 109ರಿಂದ 121 ರೀಟೇಲಲ್ಲಿ ಹಾಗೆ 114ರಿಂದ 157 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ. ಗುವಾ ಅಥವಾ ಸೀಬೆಹಣ್ಣು ಅಥವಾ ಪೇರ್ಲೆಕಾಯಿ 50 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 58ರಿಂದ 64 ರೀಟೇಲಲ್ಲಿ 60ರಿಂದ 83 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ. ಸ್ನೇಹಿತರೆ, ಜಾಕ್ ಫ್ರೂಟ್ ಅಥವಾ ಹಲಸಿನ ಹಣ್ಣು 65 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 75ರಿಂದ 83 ರೀಟೇಲಲ್ಲಿ ಹಾಗೆ 78ರಿಂದ 107 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ. ಸ್ನೇಹಿತರೆ, ಮ್ಯಾಂಗೋ ಅಥವಾ ಮಾವಿನ ಹಣ್ಣು 94 ರೂಪಾಯಿಗಳು ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 108ರಿಂದ 119 ರೀಟೇಲಲ್ಲಿ ಹಾಗೆ 113ರಿಂದ 155 ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು. ಸ್ನೇಹಿತರೆ, ಆರೆಂಜ್ ಅಥವಾ ಕಿತ್ತಳೆ ಹಣ್ಣು 57 ರೂಪಾಯಿ ಹೋಲ್ಸೇಲಲ್ಲಿ ಪ್ರತಿ ಕೆ ಜಿ ಆದರೆ 66ರಿಂದ 72 ರೀಟೇಲಲ್ಲಿ ಹಾಗೆ 68ರಿಂದ 94 ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು. ಪಪ್ಪಾಯ 31 ರೂಪಾಯಿಗಳು ಪ್ರತಿ ಕೆ ಜಿ ಹೋಲ್ಸೇಲಲ್ಲಾದರೆ 36ರಿಂದ 39 ರೀಟೇಲಲ್ಲಿ ಹಾಗೆ 37ರಿಂದ 51 ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು. ಫಿಯರ್ಸ್ 105 ರೂಪಾಯಿ ಹೋಲ್ಸೇಲಲ್ಲಿ ಪ್ರತಿ ಕೆ ಜಿ ಆದರೆ 121ರಿಂದ 133 ರೀಟೇಲಲ್ಲಿ ಹಾಗೆ 126ರಿಂದ 173 ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ. ಸ್ನೇಹಿತರೆ, ಪೈನಾಪಲ್ ಅಥವಾ ಅನಾನಸ್ 35 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 40ರಿಂದ 44 ರೀಟೇಲಲ್ಲಿ ಹಾಗೆ 42ರಿಂದ 58 ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ. ಪೊಮೊಗ್ರನೇಟ್ ಅಥವಾ ದಾಳಿಂಬೆ ಹಣ್ಣು 125 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 144ರಿಂದ 159 ರೀಟೇಲಲ್ಲಿ ಹಾಗೆ 150ರಿಂದ 206 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ. ಸಪೋಟೊ 49 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 56ರಿಂದ 62 ರೀಟೇಲಲ್ಲಿ ಹಾಗೆ 59ರಿಂದ 81 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ. ಸ್ವೀಟ್ ಲೈಮ್ ಅಥವಾ ಮೂಸಂಬಿ 42 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 48ರಿಂದ 53 ರೀಟೇಲಲ್ಲಿ ಹಾಗೆ 50ರಿಂದ 69 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗುತ್ತೆ. ಸ್ನೇಹಿತರೆ, ವಾಟರ್ ಮೆಲನ್ ಅಥವಾ ಕಲ್ಲಂಗಡಿ ಹಣ್ಣು 20 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ರೇಟಲ್ಲಾದರೆ 22ರಿಂದ 25 ರೀಟೇಲಲ್ಲಿ ಹಾಗೆ 24ರಿಂದ
33 ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆಜಿ ಆಗ್ಬೋದು. ಸ್ನೇಹಿತರೆ, ಇಲ್ಲಿವರೆಗೂ ನಾವು ಕರ್ನಾಟಕದ ಪ್ರಮುಖ ನಗರಗಳಲ್ಲಿ ವಿವಿಧ ಹಣ್ಣು ಮತ್ತು ತರಕಾರಿಗಳ ಬೆಲೆಗಳನ್ನು ನೋಡಿದ್ವಿ. ಈ ಬೆಲೆಗಳು ಕರ್ನಾಟಕದ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹಾಗೂ ಒಂದು ನಗರದಿಂದ ಮತ್ತೊಂದು ನಗರಕ್ಕೆ ಹಾಗೆ ಒಂದು ಏರಿಯಾದಿಂದ ಮತ್ತೊಂದು ಏರಿಯಾಕ್ಕೆ ಸ್ವಲ್ಪ ಮಟ್ಟಿನ ವ್ಯತ್ಯಾಸಗಳು ಕಂಡುಬರ್ಬೋದು ಅಂತ ಹೇಳಲಾಗುತ್ತೆ. ಸ್ನೇಹಿತರೆ, ಹಣ್ಣು ತರಕಾರಿಗಳನ್ನು ತಿಂದು ಆರೋಗ್ಯವಂತರಾಗಿ ದಿನನಿತ್ಯದ ಊಟದಲ್ಲಿ ಹಣ್ಣು ತರಕಾರಿಗಳನ್ನು ಹೆಚ್ಚು ಹೆಚ್ಚು ಬಳಸಿ ನಿಮ್ಮ ಆರೋಗ್ಯವನ್ನು ಸುಧಾರಿಸಿಕೊಳ್ಳಿ ಹಾಗೂ ಆರೋಗ್ಯವನ್ನು ಚೆನ್ನಾಗಿ ಇಟ್ಟುಕೊಳ್ಳಿ, ಆರೋಗ್ಯವಂತರಾಗಿ ಎಂದು ಹೇಳುತ್ತಾ, ಆರೋಗ್ಯವೇ ಭಾಗ್ಯ, ಆರೋಗ್ಯದ ಮುಂದೆ ಬೇರೆ ಯಾವುದೇ ಭಾಗ್ಯ ಇಲ್ಲ ಎಂದು ಹೇಳುತ್ತಾ ಇಂದಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಮತ್ತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಅಂತ ಹೇಳುತ್ತಾ, ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿವರೆಗೂ ನನ್ನ ಧನ್ಯವಾದಗಳು ಸ್ನೇಹಿತರೆ.